किती हॅलो रस्ते कसं टाकून रस्ते कसं टाकून कॅमेरा पुढे दुसऱ्याने का बोलला ಹಲೋ ಹೇಳಿ ಅಕ್ಕೋರೆ. ಆಗಕ್ಕಿಲ್ಲ ಅಕ್ಕೋರೆ, ಮತ್ತೆ ಇನ್ನೊಂದು ಮನೆಗೆ ಕೆಲಸ ಮಾಡೋದಂದ್ರೆ ಆಗಕ್ಕಿಲ್ಲ. ಮೊದಲಿನ ಥರ ಕೆಲಸ ಮಾಡಿದರೆ ಸುಸ್ತಾಯ್ತದೆ. ಮೊದಲೇ ಕೆಮ್ಮಲ್ವಾ? ಹಾಂ, ಈರಮ್ಮನ ಕಳಿಸ್ತೀನಿ ಅಕ್ಕೋರೆ. ಅಭಿ ಶಾಲೆಯಿಂದ ಬರೋ ಹೊತ್ತಾಯಿತು, ಅವನಿಗೆ ಉಣ್ಣೋಕೆ ರೆಡಿ ಮಾಡಬೇಕು. ಹಾಂ ಹಲೋ ಅಮ್ಮ ನಾನು ಬಂದಾಯ್ತು. ಹಾ, ಅಭಿ ಬಂದ. ಈರಮ್ಮನ್ ಕಳಿಸ್ತೀನಿ ಅಕ್ಕೋರೆ. ಏನಭಿ ಇಷ್ಟು ಬೇಗ ಬಂದ್ಬಿಟ್ಟೆ? ಅಮ್ಮ, ನಂಗೆ ಮತ್ತೆ ರಾಜುಗೆ ತುಂಬಾ ಹಸುವಾಗ್ತಿತ್ತು, ಅದಕ್ಕೆ ಆಡಲಿಲ್ಲ. ಅಮ್ಮ, ನಂಗಂತೂ ತುಂಬಾ ಹಸುವಾಗ್ತಿದೆ, ತಿನ್ನಕ್ಕೆ ಊಟ ಕೊಡಮ್ಮ. ಅಭಿ, ನೀ ಏನೋ ಮರ್ತೀಯಲ್ವಾ? ಏನಮ್ಮ? ಯೋಚನೆ ಮಾಡು. ಏನ್ ಮರ್ತೆ? ಶಾಲೆಯಿಂದ ಬಂದ ತಕ್ಷಣ ಏನೋ ಕೊಡ್ತಿದ್ದೆ. ಓ ಅದಾ, ನೀನಿನ್ನು ಮಗು ತರ. ಈಗ್ಲಾದ್ರೂ ಕೊಡಮ್ಮ. ಹಾ, ಜೋಳದ ರೊಟ್ಟಿ ಮಾಡಿದ್ದೀನಿ, ಕೊಡ್ತೀನಿ ಕಂದ. ಜೋಳದ ರೊಟ್ಟಿನ ಪಲಾವ್ ಮಾಡ್ತೀನಿ ಅಂತ ಹೇಳಿದ್ದೆ. ಹೋಗಮ್ಮ, ನಂಗೆ ಜೋಳದ ರೊಟ್ಟಿ ಬೇಡ. ನನ್ ರಾಜನ್ ಪಲಾವ್ ಬೇಕಾ? ಪಲಾವ್ ನಾಳೆ ಮಾಡ್ಕೊಡ್ತೀನಿ ಕಂದ, ಇವತ್ತೊಂದಿನ ಜೋಳದ ರೊಟ್ಟಿ ತಿನ್ನು. ಹೋಗಮ್ಮ, ಪ್ರತಿ ಸಲ ಇದನ್ನೇ ಮಾಡ್ತೀಯ, ನಂಗಂತೂ ಜೋಳದ ರೊಟ್ಟಿ ಬೇಡ. ಊಟದ ಮುಂದೆ ಹಾಗೆಲ್ಲ ದುರಂಕಾರ ಮಾಡಿದ್ದೆ, ದೇವ್ರು ಇರೋದನ್ನು ಕಿತ್ಕೋತಾನೆ. ಇರೋ ಊಟನೇ ಬಾಳೂರಪ್ಪನ ಪ್ರಸಾದ ಅನ್ಕೊಂಡು ತಿನ್ನು ಕಂದ, ನಾನೇ ತಿನ್ನಿಸ್ತೀನಿ. ಹಲೋ ಅಮ್ಮ, ಶಾಲೆಯಲ್ಲಿ ದಿಲೀಪ್ ಸರ್ ಫೀಸ್ ಕೇಳ್ತಿದ್ದಾರೆ. ಮತ್ತೆ ಮತ್ತೆ ಎಲ್ಲರ ಎದುರುಗಡೆ ಬೈದ್ರೆ ನಮಗೊಂಥರ ಬೇಜಾರಾಗುತ್ತೆ. ಯಾವತ್ತು ಕೊಡ್ತೀಯಮ್ಮ? ಈ ಫೀಸ್ ಹೋಯ್ತು ಕೊಡು. ನಿಂಗೆ ಶಾಲೆಯಲ್ಲಿ ದಿಲೀಪ್ ಸರ್ ಫೀಸ್ ಕೇಳಲ್ಲ. ನಿಮ್ಮ ಅಮ್ಮನಿಗೆ ಬೇರೆ ಹುಷಾರಿಲ್ಲ, ನೀ ದೊಡ್ಡವನಾದ್ಮೇಲೆ ಡಾಕ್ಟರ್ ಐತಿಯಲ್ವಾ, ನಿನ್ನ ಅಮ್ಮನ ಚೆನ್ನಾಗಿ ನೋಡ್ಕೋತಿಯಲ್ವಾ ಕಂದ? ಅಮ್ಮ, ಅಮ್ಮ, ಬಂದಿಯಾ ಅಭಿ? ರೊಟ್ಟಿ ಹಾಕ್ಕೊಡ್ತೀನಿ ಆಯ್ತಾ? ಅಮ್ಮ, ನಾನು ಅವಾಗಲೇ ತಿಂತಾ ಇದ್ದೀನಿ. ನಾನು ಬರುವಾಗ ನೀವು ಮಲಗಿದ್ರಲ್ಲ, ಅದಕ್ಕೆ ನಾನು ಹಾಕೊಂಡು ತಿಂತಾ ಇದ್ದೀನಿ. ನೀ ಬರೋದು ಲೇಟ್ ಆಯ್ತಲ್ವಾ, ಸುಸ್ತಾಯ್ತು, ಮಲ್ಕೊಂಡೆ. ಯಾಕೆ ಇಷ್ಟು ಲೇಟು? ಅಮ್ಮ, ನಾನು ರಾಜು ಮನೆಗೆ ವೀಡಿಗೆ ಮಾಡಕ್ ಹೋಗಿದ್ದೆ. ಯಾವಾಗ್ಲೂ ರಾಜು ಮನೆಗೆ ಹೋಗ್ತೀಯ, ಇಲ್ಲೇ ಆಡಕ್ ಆಗಲ್ವೇನೋ? ಹೋಗಮ್ಮ, ನಾನು ವೀಡಿಯೋ ಗೇಮ್ ಕೇಳಿದ್ರೆ ಪ್ರತಿ ಸಲ ಮುಂದಿನ ತಿಂಗಳು ಕೊಡಿಸ್ತೀನಿ ಕಂದ ಅಂತೀರಾ, ಅದಕ್ಕೆ ನಾನು ಅಲ್ಲಿಗೆ ಹೋಗಾಡ್ತೀನಿ. ಮಾತಿಗೂ ರಾಜು ಮನೆ ಅಂತೀಯ? ಆ ವಿಡಿಯೋ ಗೇಮ್ನಲ್ಲಿ ಏನಿದೆ? ಅದೆಲ್ಲ ಬಿಟ್ಟು ಓದುವುದರ ಬಗ್ಗೆ ಗಮನ ಕೊಡು. 4 ಮಾರ್ಕ್ಸ್ ಆದ್ರೂ ಸಿಗುತ್ತದೆ. ಹೋಗಮ್ಮ, ಓದೋದ್ರಲ್ಲಿ ಏನು ಗಮನ ಕೊಡಕ್ಕಾಗುತ್ತೆ? ನೀನಿನ್ನು ಶಾಲೆ ಫೀಸೇ ಕೊಟ್ಟಿಲ್ಲ. ಏನಂದೆ? ಮೊನ್ನೆನೆ ಕೊಟ್ಟಿನಲ್ವೋ? ಅಮ್ಮ, ಅದು ನಿಮ್ಮ ಶಾಲೆ ದಿಲೀಪ್ ಸರ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಸರ್. ಏನು, ಇನ್ನೂ ಅಭಿ ಶಾಲೆ ಫೀಸ್ ಕೊಟ್ಟಿಲ್ವಾ? ಸಾರಿ ಸರ್, ನಾಳೆ ಅಷ್ಟರಲ್ಲಿ ನಿಮ್ಮ ಫೀಸ್ ತಲುಪಿಸ್ತೀನಿ. ನಮಸ್ತೆ. ಅಭಿ ಬಾಯ್ಲಿ ಬಾಂದೆ.
ಫೀಸ್ ಏನು ಮಾಡಿದೆ? ಅಮ್ಮ ಅದು ಬುಕ್ಸ್ ತಕೊಂಡೆ. ಯಾವ ಬುಕ್ಸ್ ತಕೊಂಡೆ ತೋರಿಸು, ನಾನು ನೋಡ್ತೀನಿ. ಎಷ್ಟೊಂದು ಬುಕ್ಸ್ ತಕೊಂಡೆ, ಅದನ್ನೆಲ್ಲ ನಿಂಗೆ ಹೇಳಕ್ಕಾಗುತ್ತಾ? ಹೋಗ್ಲಿ ಬಿಡಮ್ಮ. ನಾ ಹೇಳ್ದಷ್ಟು ಮಾಡು. ಬ್ಯಾಗ್ ಎಲ್ಲಿ, ಬುಕ್ ಎಲ್ಲಿ? ಕೊಡು ಅಂದೆ. ಅಮ್ಮ ಹೇಳ್ದೆ ತಾನೇ ಏನು ಇಲ್ಲ ಅಂತ. ಅಮ್ಮ ನೀನ್ ಸುಳ್ಳು ಹೇಳೋ ಬಾಯಲ್ಲ ಅಮ್ಮ ಅನ್ಬೇಡ. ನನ್ನ ಕೈಲಾಗದೆ ಇದ್ರು ಹೊಟ್ಟೆ ಬಟ್ಟಿ ಕಟ್ಟಿ ನಾನು ನಿನ್ನ ಸಾಕ್ದೆ. ನಂಗೆ ರೋಗ ಇದೆ ಅಂತ ತಿಳ್ಕೊಂಡು ನಿಮ್ಮಪ್ಪ ಯಾವಳನ್ನೋ ಕಟ್ಕೊಂಡು ಓಡ್ ಹೋದ್ನು. ಅದೆಲ್ಲ ತಲೆಗೆ ಹಾಕೊಳ್ಳೋದೆ ನಾನು ನಿನ್ನ ಸಾಕ್ದೆ. ನಂಗೆ ಹುಷಾರಿಲ್ಲದೆ ಇದ್ರು ನಿಂಗೆ ಫೀಸ್ ತಂದು ಕಟ್ಟಿದ್ದು ನೀ ಡಾಕ್ಟರೋ ಇಂಜಿನಿಯರೋ ಆಗಲಿ ಅಂತ. ಆದರೆ ನೀನು ನನ್ನ ಮನೆಯಲ್ಲೇ ಕಾತನ ಮಾಡ್ತೀಯ. ನಿನ್ನ ಅಮ್ಮ ನಿಂಗೆ ಏನು ಕಮ್ಮಿ ಮಾಡಿದ್ದಾಳೆ, ಅದಕ್ಕೆ ಸುಳ್ಳು ಹೇಳ್ತೀಯ. ಅಮ್ಮ ನಾನು ಸುಳ್ಳು ಹೇಳ್ತಿಲ್ಲ, ನಾನು ನಿಜವಾಗ್ಲೂ ಕಳ್ತನ ಮಾಡಲಿಲ್ಲ. ತೋರ್ಸು ಮತ್ತದ್ರಲ್ಲಿ ಏನಿದೆ? ಅಮ್ಮ ಪ್ಲೀಸ್ ಬೇಡ ಅಮ್ಮ, ಏನು ಇಲ್ಲ. ಅಮ್ಮ ಪ್ಲೀಸ್ ಬೇಡ ಅಮ್ಮ, ಏನು ಇಲ್ಲ ಅಂದೆ ತಾನೆ. ಅಭಿ ಹೌದಮ್ಮ, ಅವತ್ತು ಡಾಕ್ಟರ್ ಹೇಳಿದ್ರಲ್ಲ ನಿಂಗೆ ಅಸ್ತಮ ಇದೆ ಅಂತ, ಹೊಗೆಯಿಂದ ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ಆದರೆ ನಿನ್ನ ಬಗ್ಗೆ ನೀನು ಯೋಚನೆನೇ ಮಾಡಲಿಲ್ಲ. ಹೇಗಾದರೂ ಮಾಡಿ ಕಷ್ಟಪಟ್ಟು ನನ್ನನ್ನು